ಹಾಯ್, ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ನಾನಿಲ್ಲಿ ನನ್ನ ಮಗನ ಅಂಗನವಾಡಿಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಂಗನವಾಡಿ. ಇಬ್ಬರು ಡೈಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಧ ತನಕ ನಡೀತಾನೆ ಪಾಪ ನನ್ನ ಮಗ. ಅಲ್ಲಿಂದ ಹತ್ಲಾಗೆ ನಾನು ಎತ್ಕೊಂಡು ಹೋಗ್ತೀನಿ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ, ನನ್ನ ಕೈ ಹಿಡ್ಕೊಂಡು. ಅವನಿಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋದು ಅಂದರೆ. ಒಂದೊಂದು ದಿನ ಮಾತ್ರ ಹಠ ಮಾಡ್ತಾನೆ. ಬೇಡ ಮಮ್ಮಿ ಇವತ್ತು ರಜೆ ಮಾಡ್ತೀನಿ ಅಂತ ಇವತ್ತು ಹಾಗೆ ಅಂತಿದ್ದ. ಏನೇನೋ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಹೇಗೆ ಕುಣ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವನನ್ನು ನಾನು ಅಂಗನವಾಡಿಗೆ ಬಿಟ್ಟು ಆಮೇಲೆ ನಾನು ನನ್ನ ಕೆಲಸಕ್ಕೆ ಹೊರಡ್ತೀನಿ. ನೋಡಿ ನನ್ನ ಶಾಪ್ ಹತ್ರ ಬಂದೆ. ಇವತ್ತು ಲೇಟ್ ಆಯಿತು. ನನ್ನ ಮಗನ ಎತ್ಕೊಂಡು ಹೋಗಬೇಕಾಗಿದ್ದು ಅಲ್ಲಿ, ಹಾಗಾಗಿ ರೋಡ್ ಸೈಡ್ ಅಲ್ವಾ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂಗನವಾಡಿ ಹತ್ರ ಬಸ್ ಬರೋ ಟೈಮ್ ಬೇರೆ ಆಗಿತ್ತು. ಸೊ ಅವನು ನನಗೆ ಅಂಗನವಾಡಿಗೆ ಬಿಟ್ಟು ನಾನು ಬಸ್ಸಿಗೆ ಬಂದೆ ಈ ಕಡೆ. ಇವತ್ತು ಲೇಟ್ ಆಯಿತು. ಬನ್ನಿ ಹೋಗೋಣ ನನ್ನ ಶಾಪ್ಗೆ. ಅಲ್ಲಿ ಆಟೋ ಹೋಗ್ತಾ ಇದೆಯಲ್ಲ, ಅಲ್ಲಿ ದೂರದಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದೇ ನನ್ನ ಶಾಪು. ಬನ್ನಿ. ನಮ್ಮ ಮುಂದ್ಗಡೆ ಯಾರೋ ಹೋಗ್ತಾ ಇದ್ದಾರೆ. ಏನು ಗೊತ್ತಾ ಫ್ರೆಂಡ್ಸ್, ಬೆಳಿಗ್ಗೆ ಸ್ವಲ್ಪ ಹೇಳೋದು ಒಂದು 5-10 ನಿಮಿಷ ಲೇಟ್ ಆಯಿತು ಅಂತ ಇಟ್ಕೊಳ್ಳಿ, ಆಮೇಲೆ ಕೆಲಸನೇ ಆಗಲ್ಲ. ಎಷ್ಟು ಒದ್ದಾಡಿದರೂ ನಮ್ಮ ಟೈಮಿಗೆ ಕೆಲಸ ಆಗಲ್ಲ. ನನಗಂತೂ ಕರೆಕ್ಟ್ ಅಟ್ ಎ ಟೈಮ್ 9 ಗಂಟೆಗೆ ನಾನು ಬಿಡಲೇಬೇಕು ಮನೆ. ನನ್ನ ಮಗನ ಅಂಗನವಾಡಿಗೆ ಬಿಡಬೇಕಾಗಿರೋದ್ರಿಂದ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆಗಲ್ಲ ಫ್ರೆಂಡ್ಸ್, ಟೈಮ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅಂಗಡಿಗೆ. ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಬನ್ನಿ ಹೋಗೋಣ ನಮ್ಮ ಶಾಪ್ಗೆ. ಏನು ತಿಂಡಿ ಮಾಡಿದ್ರಿ ಫ್ರೆಂಡ್ಸ್? ಇವತ್ತು ನಾನು ದೋಸೆ ಮಾಡಿದ್ದೆ. ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಲ್ವ, ಹೋಗ್ತಾ ಎಲ್ಲ ತೋರಿಸ್ತೀನಿ. ಬನ್ನಿ, ಇದೆ ನನ್ನ ಶಾಪು. ಇಲ್ಲಿ ಡಬಲ್ ಡೋರ್ ಕಾಣ್ತಾ ಇದೆಯಲ್ಲ, ಅದೇ. ಬನ್ನಿ ಒಳಗೆ ಹೋಗೋಣ. ಶ್ರೀಯಾನ್ ಲೇಡೀಸ್ ಟೈಲರ್ ಅಂತ ಹಾಕಿದ್ದೀನಿ. ನನ್ನ ಮಗನ ಹೆಸರು ಶ್ರೀಯಾನ್ ಅಂತ. ಅವನು ಹುಟ್ಟಿದ ಮೇಲೇ ನಾನು ಶಾಪ್ ಹಾಕಿದ್ದು. ಅವನಿಗೊಂದು 2 ಇಯರ್ಸ್ ಆದಾಗ. ಇವಾಗ ಅವನಿಗೆ 5 ಇಯರ್ಸ್ ರನ್ನಿಂಗ್. ಬನ್ನಿ ಕೀ ಓಪನ್ ಮಾಡೋಣ. ಸುಮ್ಮನೆ ಮನೆಯಲ್ಲಿ ಇರೋದಕ್ಕಿಂತನೂ ನಮ್ಮದೇ ಅಂತ ಸ್ವಂತದ್ದು ನಾವೇನಾದರೂ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ನಾವು ನಮ್ಮ ಗಂಡನ ಮೇಲೆ ಡಿಪೆಂಡ್ ಆಗಿರಬಾರ್ದು ಒಂದು. ಆಮೇಲೆ ನಮ್ಮದು ಸಹ ಮೈಂಡ್ ಸ್ವಲ್ಪ ಫ್ರೆಶ್ ಇರುತ್ತೆ. ಹೊರಗಡೆನೇ ಬರಬೇಕು ದುಡಿಲಿಕ್ಕೆ ಅಂತ ನಾನು ಹೇಳೋದಲ್ಲ. ನಾವು ಮನೇಲಿದ್ದು ಇದನ್ನು ಮಾಡ್ಬೋದು. ನಾನು ಮನೇಲೇ ಸ್ಟಿಚ್ ಮಾಡ್ತಿದ್ದೆ. ನನ್ನ ಮಗ ಸ್ವಲ್ಪ ದೊಡ್ಡವನಾದಮೇಲೆ ನಮ್ಮ ಅತ್ತೆ ನೋಡ್ಕೋತೀನಿ ಅಂದರು. ಹಾಗಾಗಿ ಅವ್ರ ಜೊತೆ ಬಿಟ್ಟು ನಾನು ಶಾಪ್ ಹಾಕಿದೆ. ಡೈಲಿ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದರೂ 7 ಗಂಟೆಗೆ ಹೋಗ್ತೀನಿ. ಇದೇ ನನ್ನ ಟೈಮಿಂಗ್ಸ್. ಅಷ್ಟರ ತನಕ ನಾನು ಮನೆಯಿಂದ ಹೊರಗಡೆ ಇರ್ತೀನಿ. ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಟ್ಟು ಆಮೇಲೆ ಶಾಪ್ಗೆ ಬರೋದು. ನೋಡಿ ಫ್ರೆಂಡ್ಸ್, ಇದೆ ನನ್ನ ಶಾಪು. ಬನ್ನಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ ಡೈಲಿ ಸ್ವಲ್ಪ ಕಸ ಎಲ್ಲ ಹಾಕಬೇಕು ಹೊರಗೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೂ ಹೋಗ್ತಾ ನಾನೆಲ್ಲ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ಇನ್ನು ಹೋಗ್ತಾ ನನ್ನ ಅಂಗಡಿ ಹೇಗಿದೆ, ನಾನು ಏನೇನು ವರ್ಕ್ ಮಾಡ್ತೀನಿ, ಹೇಗೆ ನನ್ನ ಜೀವನ ಕಟ್ಕೊಂಡೆ ನನ್ನ ಮದುವೆ ಆದಮೇಲೆ ಎಲ್ಲ ನಾನು ನಿಮಗೆ ತಿಳಿಸ್ತೀನಿ. ಮದುವೆಗಿಂತ ಮುಂಚೆ ಹೆಣ್ಮಕ್ಳ ಲೈಫು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲ, ಮದುವೆ ಆದಮೇಲೂ ಚೆನ್ನಾಗಿರುತ್ತೆ, ಆದರೆ ಮದುವೆ ಆದಮೇಲೆ ಜವಾಬ್ದಾರಿಗಳು ಅಂತ ಜಾಸ್ತಿ ಆಗಿಬಿಡುತ್ತಲ್ವ. ಯಾವಾಗ ನಾವು ನಮ್ಮ ಗಂಡನ ಜವಾಬ್ದಾರಿಗಳಿಗೆ ನಾವು ಸಹ ಹೆಗಲಾಗ್ತೀವೋ ಆವಾಗ ಇನ್ನೂ ಸಹ ನಮಗೆ ಜವಾಬ್ದಾರಿಗಳು ಜಾಸ್ತಿನೇ ಆಗೋದು, ಕಮ್ಮಿ ಅಂತೂ ಆಗಲ್ಲ. ಸೊ ಮದುವೆ ಆದಮೇಲೆ ನಮ್ಮ ಲೈಫು ಒಂಥರ ಟರ್ನ್ ತಗೋತು. ಅಷ್ಟೋ ತನಕ ನಾನಷ್ಟು ಜವಾಬ್ದಾರಿ ತಗೊಂಡವಳೆ ಅಲ್ಲ ಮನೆದೆಲ್ಲ. ಬನ್ನಿ ಹೋಗೋಣ. ಏನಿಲ್ಲ ಫ್ರೆಂಡ್ಸ್, ಪುಟ್ಟದಾಗಿ ನಂದು ಅಂತ ಏನೋ ಮಾಡಿದ್ದೀನಿ ಅಷ್ಟೇ. ಇದಕ್ಕೆ ನನ್ನ ಗಂಡನೂ ತುಂಬ ಸಾಥ್ ಕೊಟ್ಟಿದ್ದಾರೆ. ನಾನು ಒಬ್ಬಳೇ ಮಾಡಿದೆ ಅಂತ ಹೇಳ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಪೂಜೆ ಮಾಡಿ ಲಕ್ಷ್ಮೀನ ಕರೆದು
ಒಂದು ನಿಮಿಷ ಪೂಜೆ ಮಾಡ್ಕೊಳ್ಳೋಣ. ಹಾಂ, ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪೂಜೆ ಮಾಡ್ತಿದ್ದಂಗೆ ದೇವಿದು ಪ್ರಸಾದ ತಂದುಕೊಟ್ರು ಒಬ್ಬರು. ತುಂಬ ಖುಷಿಯಾಯಿತು ನನಗೆ, ದೇವರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ. ನಾನು ಪೂಜೆ ಮಾಡಿ ಅವ್ರ ಹತ್ರ ಪ್ರಸಾದ ತಗೊಂಡೆ. ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ದೇವ್ರ ಆಶೀರ್ವಾದ ನಮಗೆ ಒಂದಲ್ಲ ಒಂದು ರೀತಿಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಇಷ್ಟೇ ಫ್ರೆಂಡ್ಸ್ ನನ್ನ ಮಾರ್ನಿಂಗ್ ರೂಟೀನ್ಸು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.